ಈಗ ಅದಕ್ಕೆ ಬರೋಣ. ಓಕೆ, ಈಗ ನೀವು ಹೇಳಿರೋ ಎಲ್ಲ ಗೋಲ್ಡನ್ ಪಾಯಿಂಟ್ಸ್. ಎಸ್, ನೀವು 3 ಭಾಳ ಇಂಪಾರ್ಟೆಂಟ್ ಹೇಳಿದ್ರಿ. 140-30-30 ಫಾರ್ಮುಲಾ ಹೇಳಿದ್ರಿ, ಅದು ಭಾಳ ಇಂಪಾರ್ಟೆಂಟ್, ಬೇಸಿಕ್. ಅದು ಚೇಂಜ್ ಆಫ್ ಪ್ರಯಾರಿಟೀಸ್ ಹೇಳಿದ್ರಿ. ಮೊದಲು ಸ್ಯಾಲ್ರಿ ಬಂತ ಇನ್ವೆಸ್ಟ್ಮೆಂಟ್ ಮೈನಸ್ ಮಾಡಿ ಉಳಿದದ್ದು ಎರಡಕ್ಕೂ ಎಕ್ಸ್ಪೆನ್ಸಸ್ಸು ಮತ್ತು ಆಸ್ ವೆಲ್ ಆಸ್ ನೈಸ್ ಟು ಹ್ಯಾವ್ ಎಕ್ಸ್ಪೆನ್ಸಸ್ಗೆ ಇಟ್ಕೊಳ್ಳೋದು. ಆಮೇಲೆ ಅದ್ರ ನಂತರ ನೀವು ಇನ್ನೊಂದೇನು ಭಾಳ ಚಂದ ಹೇಳಿದ್ರಿ, ಯಾವುದು 100 ಮೈನಸ್ ಏಜ್ ಯುವರ್ ಇಕ್ವಿಟಿ, ರಿಮೈನಿಂಗ್ ಏನು ಸೇವಿಂಗ್ಸ್ ಇರ್ತದಲ್ಲ ದ್ಯಾಟ್ ಹ್ಯಾಸ್ ಟು ಗೋ ಫಾರ್ ದಿ ಸ್ಟೇಬಲ್ ಇನ್ವೆಸ್ಟ್ಮೆಂಟ್ಸ್. ಎಫ್ ಡಿಸ್ ಆಗಿರ್ಬೋದು ಅಥವಾ ಡೆಪ್ತ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಗುಡ್ ಲೋನ್ ಆ್ಯಂಡ್ ಬ್ಯಾಡ್ ಲೋನ್ ಬಗ್ಗೆ ಹೇಳಿದ್ರಿ. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಬೇಸಿಕ್ಸ್ ಇವೆಲ್ಲ. ಎಲ್ಲರೂ ಭಾಳಷ್ಟು ಜನ, ಎನಿ ಎಕ್ಸ್ಪರ್ಟ್ಸ್ ಆಲ್ಸೋ, ಅವ್ರು ಯಾಕೆ ಫೇಲ್ ಮಾಡ್ತಾರೆ, ಅವ್ರು ಎಕ್ಸ್ಪರ್ಟೈಸ್ ಎಲ್ಲ ಮಾಡಿರ್ತಾರೆ, ಭಾಳ ಹೈ ಲೆವೆಲ್ ಥಾಟ್ಸ್ ಇರ್ತಾರೆ, ಬಟ್ ದೇ ನೆಗ್ಲೆಕ್ಟ್ ದಿ ಬೇಸಿಕ್ಸ್ ವಿ ಶುಡ್ ನಾಟ್ ಫಾರ್. ಹೌದೌದು, ಬೇಸಿಕ್ಸ್ ನಿಮ್ಗೆ ಯಾವುದೇ ಫೀಲ್ಡ್ನಾಗ, ನೀವು IT ಫೀಲ್ಡ್ ತಗೋರಿ, ಎಜುಕೇಶನ್ ಫೀಲ್ಡ್ ತಗೋರಿ, ಮೆಡಿಕಲ್, ನಿಮ್ಗೆ ಬೇಸಿಕ್ಸ್ ವೀಕ್ ಇತ್ತಂತಂದ್ರೆ ನೀವು ಯಾವತ್ತೂ ಲೈಫ್ನಾಗ ಸಕ್ಸಸ್ ಆಗೋದೇ. ನೀವು AI ಪ್ರೋಗ್ರಾಮ್ ಮಾಡ್ರಿ, ನೀವು ರೋಬೋಟರ್ನ ಇಳಿಸ್ರಿ, ಬೇಕಾದ್ ಮಾಡ್ರಿ, C ಪ್ರೋಗ್ರಾಮಿಂಗ್, ಕೋಡಿಂಗ್, ಲಾಜಿಕ್ ಗೊತ್ತಿಲ್ಲ ಅಂದ್ರೆ ಬರೋದಿಲ್ಲ. ನಿಮ್ಗೆ ಈ ಫುಲ್ ಲೂಪ್ ವೇರಿಯಬಲ್ ಫಂಕ್ಷನ್ ಗೊತ್ತಿಲ್ಲ ಅಂದ್ರೆ ನೀವು ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ನೀವು AI ಇದ್ರು ಅಷ್ಟೇ, ಇರ್ಲಿಕ್ಕೆ. ವೆರಿ ಗುಡ್ ಸರ್. ಈಗ ಏನು ಮಾಡೋಣ ಅಂದ್ರೆ, ಇದ್ರ ನಂತರ ನೆಕ್ಸ್ಟ್ ನಮ್ಮ ವೀಕ್ಷಕರಿಗೂ ಭಾಳ ಹೆಲ್ಪ್ ಆಗ್ಬೋದು. ಅದು ಏನಂತಂದ್ರೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ರಿ. ಮೊದಲು ನಾವು ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ಏನಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ದಯವಿಟ್ಟು ಯಾವುದನ್ನು ಅಪ್ ಫ್ರಂಟ್ ಹಂಗ ತಗೋಬೇಡ್ರಿ. ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ದಯವಿಟ್ಟು ಕೇಳ್ರಿ, ಎಕ್ಸ್ಪರ್ಟ್ಸಿಗೆ ಕೇಳ್ರಿ. ವೆರಿ ಗುಡ್. ಈಗ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ಬೇಕಂತಂದ್ರೆ ನಿಮ್ಗೆ ಗೊತ್ತಿರೋಂಗ 2 ಟೈಪ್ ಮ್ಯೂಚುವಲ್ ಫಂಡ್ ಬರ್ತಾವೆ ಇಂಡಸ್ಟ್ರಿ ಒಳಗೆ. ಫಸ್ಟ್ ಆಫ್ ಆಲ್ ಬ್ರಾಡ್ ಕ್ಲಾಸಿಫಿಕೇಶನ್. ಒಂದು ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್, ಇನ್ನೊಂದು ಡೆಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್. ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ದೇ ಆರ್ 100% ಡೆಡಿಕೇಟೆಡ್ ಟು ಮಾರ್ಕೆಟ್. ಅದ್ರಾಗ ಬೈಫರ್ಕೇಶನ್ ಅವ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಬೇಕಾರೆ. ಡೆಟ್ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಂತಂದ್ರೆ ದೇ ಪ್ಯೂರ್ಲಿ ಇನ್ವೆಸ್ಟ್ ಇನ್ ಟು ಬಾಂಡ್ಸ್. ಅಂದ್ರೆ ಗೌರ್ಮೆಂಟ್ ಬಾಂಡ್ ಇರ್ಬೋದು, ಕಾರ್ಪೊರೇಟ್ ಬಾಂಡ್ ಇರ್ಬೋದು, ಎಲ್ಲ. ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ವಿಲ್ ಗಿವ್ 1 to 2% better return than FD, but they are not related to market. They are not related to market and they will be taxed as per your income process, not under capital gain. You capital gain na barudilla. Debt mutual fund will get added to your income and you will be taxed as per the income. ಇಲ್ಲಿ ನಾವು ಏನು ಹೇಳ್ತೀವಿ ಅಂದ್ರೆ ಇಟ್ ಈಸ್ ಲೈಕ್ ಅದು ಹೇಳ್ತಾರಲ್ಲ China +1 ಅಂತ ಹೇಳಿ, ಹಂಗ ಇದು ನಾವು ಏನು ಹೇಳ್ತೀವಿ ಅಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಆರ್ ಬಾಂಡ್ಸ್ ಆರ್ ಈಕ್ವಲ್ ಟು FD + 1 to 2% ಬೆಟರ್. ಆದರೆ ನೀವು ಕೇಳ್ಬೋದು ಹಂಗಂತಂದ್ರೆ ಎಲ್ಲರೂ ಇದನ್ನ ಯಾಕೆ ಮಾಡೋದಿಲ್ಲ ಅಂತಂದ್ರೆ FD ಒಳಗೆ ನಿಮ್ಗೆ ಫಿಕ್ಸ್ಡ್ ಅಂತ ಬರೋ ಕೊಡ್ತಾರೆ. ಇಲ್ಲಿ ಹೆಂಗದ ಡೆಟ್ ಮ್ಯೂಚುವಲ್ ಫಂಡ್ನಾಗ ಅಂದ್ರೆ ಅದು 3% ಬೆಟರ್ ಬರ್ಬೋದು, 1% ಬೆಟರ್ ಬರ್ಬೋದು, ಕೆಲವೊಮ್ಮೆ ಮೈನಸ್ನಾಗೂ ಬರ್ಬೋದು. ಆದ್ರೆ ಚಾನ್ಸಸ್ ಕಡಿಮೆ. ಎಲ್ಲೋ ಎಕ್ಸೆಪ್ಷನ್ ಕೇಸ್ ಕೋವಿಡ್ನಾಗ ಒಂದ್ಸತಿ ಆಗಿತ್ತು ಬಿಟ್ರೆ ಅದು ಹಂಗೆ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ FD, 1 to 2% ಬೆಟರ್ ದ್ಯಾನ್ FD. ಆ್ಯಂಡ್ ಇವೆಲ್ಲ ಹೆಂಗಿರ್ತಾವ, 3 ವರ್ಷ 5 ವರ್ಷದ ಹಿಂಗೆ ಕೂಪನ್ ಅಂತ ಇರ್ತಾವ. ಆ ಕೂಪನ್ ಪ್ರಕಾರ ನಿಮ್ಗೆ ಯಾವ್ದು ಕೆಪಾಸಿಟಿ ಅದ ಅದ್ರ ಪ್ರಕಾರ ನೀವು ತಗೊಂಡ್ರೆ ಮಂತ್ಲಿ ರೆವೆನ್ಯೂ ಇನ್ಕಮ್ ನೀವು ಕೂಪನ್ ತಗೊಂಡ ಕೇಳ್ತಾರ ಅವರು, ನಿಮ್ಗೆ ಇಂಟ್ರೆಸ್ಟ್ ಹೆಂಗೆ ಬೇಕು, ಮಂತ್ಲಿ ಬೇಕೋ, ಆಮೇಲೆ ಕ್ವಾರ್ಟರ್ಲಿ ಬೇಕೋ, ಆ್ಯನ್ಯುವಲಿ ಬೇಕಂತ ನೀವು ಯಾವ್ದು ಆಪ್ಟ್ ಮಾಡ್ತೀರಿ ಅದ್ರ ತಕ್ಕಂಗೆ ಕೊಡ್ತಾರೆ. ಇದು ಒಂದು ಡೆಟ್ ಫಂಡ್ಸ್ ಸ್ಟೋರಿ. ಈಕ್ವಿಟಿ ಫಂಡ್ಸ್ ಅಂತಂದ್ರೆ ದೇ ಇನ್ವೆಸ್ಟ್ ಇನ್ ಟು ಮಾರ್ಕೆಟ್. ಅಗೇನ್ ಅಲ್ಲೂ ಏನವ ಅಂತಂದ್ರೆ 2 ಟೈಪ್ ಫಂಡ್ ಬರ್ತಾವೆ ಈಕ್ವಿಟಿ ಫಂಡ್ನಾಗ. ಒಂದು ಆಕ್ಟಿವ್ ಫಂಡ್ಸ್ ಅಂತ ಬರ್ತಾವೆ, ಒಂದು ಪ್ಯಾಸಿವ್ ಫಂಡ್ಸ್ ಅಂತ ಬರ್ತಾವೆ. ಆಕ್ಟಿವ್ ಫಂಡ್ಸ್ ಅಂತಂದ್ರೆ ಏನು, ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನ, ಅವ ತನಗೆ ಯಾವ ಬೇಕೋ ಆ ಸ್ಟಾಕ್ಸನ್ನ ಚೂಸ್ ಮಾಡ್ತಾನ, ಅವನ ಪ್ರಕಾರ ಇವು ಓಡ್ತಾವ ಅಂಥೇಳಿ. ಸೊ ಇವಕ್ಕೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರ್ತಾವ, ಬಟ್ ದೇ ಮೇ ಗಿವ್ ಬೆಟರ್ ರಿಟರ್ನ್ಸ್. Sometimes they may not give worst, sometimes they may give worst returns also in market falls like what is happening in this moment. But there is something called as a passive mutual equity mutual fund. Passive equity mutual funds ಅಂದ್ರೆ ನಾವು ಇಂಡೆಕ್ಸ್ ಫಂಡ್ಸ್ ಅಂತ ಹೇಳ್ತೀವಿ. ಈ ಇಂಡೆಕ್ಸ್ ಫಂಡ್ಸ್ನಾಗ ಏನಿರ್ತದ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ತಂತಲಿ ಏನು ಯೂಸ್ ಮಾಡೋದಿಲ್ಲ. ಅವ ಏನು ಮಾಡ್ತಾನಂತಂದ್ರೆ, ಈಗ ನಿಫ್ಟಿ 50 ಒಳಗೆ 50 ಕಂಪ್ನಿ ಅವ, ಚಿದಂಬರ ಅವ್ರು ಹೋಗಿ ₹100 ಕೊಟ್ಟರು, ಅವ ಏನು ಮಾಡ್ತಾನೆ, ₹2 50 ಕಂಪ್ನಿ ಒಳಗೆ ಹಾಕ್ಬಿಡ್ತಾನೆ. ಸೊ ₹100 ಚಿದಂಬರ ಜೋಶಿ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನಿಫ್ಟಿ 50 ಒಳಗೆ ಇರೋ 50 ಕಂಪ್ನಿ ಒಳಗೆ ₹2 ಹಾಕ್ಬಿಡ್ತಾನವ. ಅವು ಮ್ಯಾಲೆ ಹೋದ್ರೆ ನಿಮ್ಗೆ ಬೆಟರ್ ರಿಟರ್ನ್ ಸಿಗ್ತದ, ಅವು ಕೆಳಗೆ ಹೋದ್ರೆ ಕೆಳಗೆ ರಿಟರ್ನ್ ಬರ್ತದೆ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಭಾಳ ಕಡಿಮೆ ಇರ್ತದ. ಆ್ಯಂಡ್ ಇಲ್ಲಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅಂತಲ್ಲಿ ಏನು ಯೂಸ್ ಮಾಡಲ್ಲ. ಅವ ಅಲ್ಲಿ ಪಾರ್ಶಾಲಿಟಿ ಪ್ರಕಾರ ಈ ಸ್ಟಾಕ್ ಪಿಕ್ ಮಾಡಿದೆ, ನಾ ಅದನ್ನ ಮಾಡಿದೆ, ಕಂಪ್ನಿಯವ್ರು ಆ ದುಡ್ಡು ಕೊಟ್ರಂತ ಅದನ್ನ ಎತ್ತಿದೆ, ಇದನ್ನು ಕಡಿಮೆ ಮಾಡಿದೆ ಇಲ್ಲ. ದೀಸ್ ಆರ್ ದ ಸೇಫೆಸ್ಟ್ ಈಕ್ವಿಟಿ ಫಂಡ್ಸ್ if you are expecting a return of around 12% year on year.
Equity ಒಳಗ safest. ಇಕ್ವಿಟಿ ಒಳಗ ಸೇಫೆಸ್ಟ್ ಅಂದ್ರೆ ಇಂಡೆಕ್ಸ್ ಫಂಡ್ಸ್. ಯಾಕಂತಂದ್ರೆ ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಬಹಳ ಕಡಿಮೆ ಅಂಡ್ ಟಾಪ್ 50 ಕಂಪ್ನಿಗೆ ಹೋಗ್ತದ. ಹಂಗಾಗಿ ನಿಮ್ಗೆ ಯೂಶಲಿ ಟಾಪ್ 50 ಕಂಪ್ನೀಸ್ನಾಗ ಪರ್ಫಾರ್ಮೆನ್ಸ್ ಚಲೋನ ಇರ್ತದ, ಅನ್ಲೆಸ್ ವಾರ್ ಲೈಕ್ ಸಿಚುವೇಶನ್ ವಾಟ್ ಈಸ್ ಹ್ಯಾಪನಿಂಗ್, ಅದು ಎಕ್ಸ್ಟ್ರೀಮ್ ಕೇಸ್. ಬಟ್ ಅದರ್ವೈಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 12 to 14% ರಿಟರ್ನ್ ಇಯರ್. ಇವನ್ ಈ ವಾರದಾಗ ಕೆಳಗ್ ಹೋದ್ರು ಸಹಿತ ಆಮೇಲೆ bounce back ಆಗ್ತಾವ. ಆಗ್ತದ. ಆದ್ರೆ ಅಷ್ಟ್ರಾಗನೆ ಯಾವಾಗಾರ ಬೇಕಿತ್ತಂತಂದ್ರೆ ಲಾಸ್ ನಾಗ ಬರ್ತದ. ಹೌದು ಹೌದು ಗಡಬಡಿ ಮಾಡಬಾರ್ದು. ಹೌದು. ಸೊ ಬೆಸ್ಟ್ ಅಂತಂದ್ರೆ ನನ್ನ ಪ್ರಕಾರ ಯಾರು ಈಕ್ವಿಟಿ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡ್ಬೇಕಂತಾರ, ಅದ್ರಾಗೂ ಸೇಫ್ ಮಾಡ್ಬೇಕಂತಾರ, ದೇ ಶುಡ್ ಗೋ ವಿತ್ 3 ಬೆಸ್ಟ್ ಇಂಡೆಕ್ಸ್ ಫಂಡ್ಸ್. ಒಂದು ನಿಫ್ಟಿ 50 ಇಂಡೆಕ್ಸ್ ಫಂಡ್, ಒಂದು ನಿಫ್ಟಿ 500 ಇಂಡೆಕ್ಸ್ ಫಂಡ್, ಒಂದು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್. ಇಲ್ಲಿ ಏನಾಗ್ತದ ಅಂತಂದ್ರೆ ನಿಮ್ದು 3 ಡಿವಿಷನ್ ಆಗ್ಬಿಡ್ತಾವ: ಸೇಫೆಸ್ಟ್, ಮೈಲ್ಡ್ ಸೇಫೆಸ್ಟ್ ಅಂಡ್ ರಿಸ್ಕಿ ಒನ್. ಸೊ ಅವಾಗ ಏನಾಗ್ತದ, ನಿಮ್ದು ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಲಿಕ್ವಿಡಿಟಿ ಹೆಂಗಿರ್ತದೆ ಇದ್ರೊಳಗ? ಲಿಕ್ವಿಡಿಟಿ ಹೆಂಗಿರ್ತದ ಅಂತಂದ್ರೆ ನೀವು ಇವತ್ತು ರಿಡೆಂಪ್ಷನ್ ಸೈನ್ ಮಾಡಿಕೊಟ್ರೆ 2 ದಿವಸದಾಗ ನಿಮ್ಮ ಮನಿ ಕ್ಯಾಶ್ ಬರ್ತದೆ, ನಿಮ್ ಅಕೌಂಟ್ ಕ್ರೆಡಿಟ್. ಪೆನಲ್ಟಿ ಇರೋದಿಲ್ಲ. ಈ 1 ವರ್ಷಕ್ಕಿಂತ ಮೊದಲು ಎಕ್ಸಿಟ್ ಆದ್ರೆ ಮಾತ್ರ ಲೋಡ್ ಇರ್ತದೆ. ಎಕ್ಸಿಟ್ ಲೋಡ್ ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಅವ. ಬಟ್ 1 ವರ್ಷ ಆದ್ಮೇಲೆ ಆದ್ರೆ ಏನು ಎಕ್ಸಿಟ್ ಲೋಡ್ ಇಲ್ಲ. ಅಂಡ್ ಕ್ಯಾಪಿಟಲ್ ಗೇನ್ ಬರ್ತದ, ಇದು ನಿಮ್ ಇನ್ಕಮಿಗೆ ಆಡ್ ಆಗೋದಿಲ್ಲ. ನಿಮ್ಗೆ 12.5% ಕ್ಯಾಪಿಟಲ್ ಗೇನ್ ಬರ್ತದ, ಪ್ರೊವೈಡೆಡ್ ಯುವರ್ ಪ್ರಾಫಿಟ್ ಹ್ಯಾಸ್ ಕ್ರಾಸ್ಡ್ 1.5 lakhs. ಸೊ ಎಲ್ಲ ಹೊಸ ರೆಸ್ಯೂಮ್. ಹೌದು, 90% ಈಗೆಲ್ಲ ಹೊಸ ರೆಸ್ಯೂಮ್. ಓಕೆ ಓಕೆ, ಸರಿ ಸರಿ. ಹಾ, ಅಂಡ್ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಓಕೆ, ಇಲ್ಲೂ ಒಂದು ಫಾರ್ಮುಲಾ ಅದ. ಯಾರು ಈಗ 2 ರೀತಿಯಿಂದ ಯೋಚನೆ ಮಾಡ್ರಿ. ಒಂದು, ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಿ ನನ್ನ ರಿಟೈರ್ಮೆಂಟ್ಗೆ ಅಂದ್ರೆ, ನಾನು ಭಾಳ ಮಂದಿಗೆ ಹೇಳೀನಿ ಏನಂತೇಳಿ, 54 ಕೂತ್ ರಿಟೈರ್ಮೆಂಟ್ ಹೆಂಗಂತ ಯೋಚನೆ ಮಾಡೋದಲ್ಲ. ಭಾಳ ಜನ ಹಂಗ ಮಾಡ್ತಾರೆ. ರಿಟೈರ್ಮೆಂಟ್ ಸ್ಟ್ರಾಟಜಿ ಆರ್ ಇನ್ವೆಸ್ಟ್ಮೆಂಟ್ ಶುಡ್ ಸ್ಟಾರ್ಟ್ ಫ್ರಮ್ 7th month ಆಫ್ ಯುವರ್ ಫಸ್ಟ್ ಸ್ಯಾಲರಿ, ಫಸ್ಟ್ ಜಾಬ್. 7th month ಆಫ್ ಯುವರ್ ಫಸ್ಟ್ ಜಾಬ್. ನೀವು ಕೇಳ್ಬೋದು 7th month ಯಾಕೆ, ಫಸ್ಟ್ ಮಂತ್ ಯಾಕಲ್ಲ ಅಂತ. ಅದಕ್ಕೊಂದು ಆನ್ಸರ್ ಅದ. ಯೂಶ್ವಲಿ ನಾನು ನೋಡಿದ್ದೀನಿ ಈ ಹುಡುಗರಾಗ, ಇಲ್ಲ ಸರ ನಮ್ಮ ದೇವ್ರಿಗೆ ಬೇಡ್ಕೊಂಡಿದ್ವಿ, ತಂದೆ ತಾಯಿಗೇನು ಕೊಡಿಸ್ತೀವಿ ಅಂದ್ಕೊಂಡಿದ್ವಿ, ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ತೀವಿ ಅಂದ್ಕೊಂಡಿದ್ವಿ. ಸೊ ಇವೆಲ್ಲದಕ್ಕೂ 6 ತಿಂಗಳು ತೆಗೆದಿಟ್ಬಿಡ. ಇವನ್ನೆಲ್ಲದಕ್ಕೂ 6 ತಿಂಗಳು ತೆಗೀರಪ್ಪ. ದೇವಸ್ಥಾನಕ್ಕೆ ಹೋಗ್ಬರೋದಾತು, ಹರಕಿ ತೀರ್ಸೋದಾತು, ಅಪ್ಪ ಅಮ್ಮಗ ಅಣ್ಣ ತಮಗೇನೋ ಕೊಡಿಸೋದಾತು, ಫ್ರೆಂಡ್ಸ್ ಪಾರ್ಟಿ ಕೊಡಿಸೋದಾತು, ಟೂರ್ ಮಾಡೋದಾತು, ಎಂಜಾಯ್ ಮಾಡೋದಾತು. 6 ತಿಂಗಳು ಮುಗೀತು. 7th month should be your starting point wherein your retirement goal should start. ಅವತ್ತಿಂದ ಮಾಡಿದ್ರೆ ನೀವು ರಿಟೈರ್ಡ್ ಆಗೋ ಟೈಮಿಗೆ 50 ವರ್ಷ 55 ವರ್ಷಕ್ಕೆ ನಿಮ್ಮ ಕಾರ್ಪಸ್ ಇವತ್ತಿನ ದಿವಸ ದೃಷ್ಟಿಯಿಂದ ನಾನು ಹೇಳ್ಬೇಕಂತಂದ್ರೆ ಕಡಿಮೆ ಒಂದು 10 ಕೋಟಿ ರೂಪಾಯಿ ಮುಟ್ಟಬೇಕು. ಯಾಕಂತಂದ್ರೆ ಆ ಹೊತ್ತಿನಾಗ ನೀವು ಈಕ್ವಿಟಿ ಒಳಗೆ ಇಡ್ಲಿಕ್ಕೆ ಸಾಗಂಗಿಲ್ಲ. ಅವಾಗ ನೀವು ಡೆಟ್ ಮ್ಯೂಚುವಲ್ ಫಂಡ್ FDಗೆ ಇಡಬೇಕು. ಅಂಡ್ ಅದು ನಿಮ್ಗೆ ಅವತ್ತಿನ ದಿವಸ, ಈಗ ಅವನೋ ಒಬ್ಬ 25 ಇದ್ದಾನೆ ಅಂತ ತಿಳ್ಕೊರಿ, ಅವ 55 ರೀಚ್ ಆದಾಗ ಅವ 10 ಕೋಟಿ ಮುಟ್ಟಿದ್ರೆ ಅವ್ನು ತಿಂಗಳಿಗೆ ಕನಿಷ್ಠ 3 ರಿಂದ 4 ಲಕ್ಷ ರೂಪಾಯಿ ಇನ್ಕಮ್ ಬರೋಂಗೆ ಅವ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇಲ್ಲಂತಂದ್ರೆ ಮಾತ್ರ ಲೈಫ್ ಭಾಳ ವಜ್ಜ ಆಗ್ತದೆ. ಇನ್ ಎ ಕಂಟ್ರಿ ಲೈಕ್ ಇಂಡಿಯಾ ವೇರ್ ಇನ್ಫ್ಲೇಷನ್ ಈಸ್ ವೆರಿ ವೆರಿ ಹೈ. ಸೊ ಹಂಗಂದ್ರೆ ಅದಕ್ಕೆ ಏನು ಮಾಡ್ಬೇಕಂದ್ರೆ ವಿ ಹ್ಯಾವ್ ಅ ಸ್ಟ್ರಾಟಜಿ ಕಾಲ್ಡ್ ಆಸ್ 3 bucket ಸ್ಟ್ರಾಟಜಿ. 3 bucket ಸ್ಟ್ರಾಟಜಿ ಅಂತ ಹೇಳ್ತೀವಿ ನಾವು. 3 bucket ಸ್ಟ್ರಾಟಜಿ ಒಳಗೆ ರಿಟೈರ್ಡ್ ಆದ ವ್ಯಕ್ತಿ ಏನು ಮಾಡ್ಬೇಕಂತಂದ್ರೆ, 100 ರೂಪಾಯಿ ರಿಟೈರ್ಮೆಂಟ್ ಫಂಡ್ ಇತ್ತಂದ್ರೆ 50 ರೂಪಾಯಿ ಹಿ ಶುಡ್ ಪುಟ್ ಇನ್ ಟು ಸೇಫ್ ಬಕೆಟ್ ಲೈಕ್ FDನೋ ಅಥವಾ ಈ IDCW ಮ್ಯೂಚುವಲ್ ಫಂಡ್ ಅಂತವ, ಅಂದ್ರೆ ಇನ್ಕಮ್ ವಿಡ್ರಾವಲ್ ಕಮ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ. ಈಗ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅವ ಕೆಲವೊಂದು ಕಂಪ್ನಿ ಅವರು. ಈ ಕೇಸ್ನಾಗ ಬೇಕಾದ್ರೆ ನಾನು 1-2 ಹೆಸರು ಹೇಳ್ತೀನಿ. HDFC ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತದ, ಸುಂದರಂ ಫಂಡ್ ಅಂತದ. ಅವರು 10 ಲಕ್ಷಕ್ಕೆ 9,000 ರೂಪಾಯಿ ಹಿಂಗೇನೋ ಒಂದು ಅರೌಂಡ್ 9% ಬರೋಂಗೆ ಇಂಟ್ರೆಸ್ಟ್ ಕೊಡ್ತಾರೆ. ಅದ್ರಾಗ ಇಡ್ಬೋದು. ಬ್ಯಾಂಕ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಾಗ ಇಡ್ಬೋದು, ಮಂತ್ಲಿ ಇನ್ಕಮ್ ಸ್ಕೀಮ್ನಾಗ ಇಡ್ಬೋದು. ಸೊ ಯಾವ ಸೇಫ್ ಅವ ಅದಕ್ಕೆ ನೀವು ಎಷ್ಟು ಹಾಕ್ಬಿಡ್ರಿ ಅಂತಂದ್ರೆ 100 ರೂಪಾಯಿದಾಗ 50 ರೂಪಾಯಿ ಅದಕ್ಕೆ ಹಾಕ್ರಿ. ಇನ್ನು 30 ರೂಪಾಯಿ ಅಂತ ಅದಕ್ಕೆ ಹಾಕ್ರಿ. ಸೆಕೆಂಡ್ ಬಕೆಟ್ ಎದಕ್ಕೆ ಇಡ್ಬೇಕಂದ್ರೆ ಇವು ಡೆಟ್ ಫಂಡ್ಸು, ಬಾಂಡ್ಸು, ಅಥವಾ ಸೇಫ್ ಇರೋ ಮ್ಯೂಚುವಲ್ ಫಂಡ್ಸು, ಇಂಡೆಕ್ಸ್ ಫಂಡ್ಸು ಅಂಥವಕ್ಕೆ ಹಾಕ್ರಿ. ಇನ್ನು 20 ರೂಪಾಯಿ ಎಂಥವಕ್ಕೆ ಹಾಕ್ರಿ ಅಂತಂದ್ರೆ ಹೈ ರಿಸ್ಕ್ ಮ್ಯೂಚುವಲ್ ಫಂಡ್. ಎವ್ರಿ ಇಯರ್ 3ನೇ ಬಕೆಟ್ ಅದ ಇನ್ಕಮ್ 2ನೇ ಬಕೆಟಿಗೆ ಟ್ರಾನ್ಸ್ಫರ್ ಆಗಬೇಕು, 2ನೇ ಬಕೆಟ್ ಅದ ಇನ್ಕಮ್ 1ನೇ ಬಕೆಟಿಗೆ ಟ್ರಾನ್ಸ್ಫರ್ ಆಗಬೇಕು. ಆವಾಗ ಮಾತ್ರ ನೀವು ನಿಮ್ಮ ರಿಟೈರ್ಮೆಂಟ್ ಇಂದ 25 ವರ್ಷ ಜೀವನ ಸಾಗಿಸ್ಬೋದು. ಇಲ್ಲಂತಂದ್ರ ನೀವು ಪ್ಯೂರ್ಲಿ ಡೆಟ್ ನಾಗ ಇಟ್ಕೊಂಡು ಕೂತ್ರ 10 ವರ್ಷಕ್ಕೆ ನಿಮ್ಮ ರಿಟೈರ್ಮೆಂಟ್ ಫಂಡ್ ಖಾಲಿ ಆಗ್ತದೆ. ಆಮೇಲೆ ನೀವು ಮಂದಿ ಕಡೆ ಭಿಕ್ಷೆ ಬಿಡೋದಾಗ್ತದೆ. ಓಕೆ, ಅಂದ್ರೆ ನೀವು ಮಕ್ಕಳ ಮೇಲೋ ರಿಲೇಷನ್ ಮೇಲೋ ಡಿಪೆಂಡೆಂಟ್ ಆಗ್ಬಿಡ್ತೀರಿ. ಅದಕ್ಕೆ ನೀವು ರಿಟೈರ್ಮೆಂಟ್ ಆದಾಗ 3 bucket ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು. ಎವ್ರಿ ಇಯರ್ ಬಕೆಟ್ ಶುಡ್ ಬಿ ರೀಬ್ಯಾಲೆನ್ಸ್ಡ್ ಸೊ ದ್ಯಾಟ್
ನಿಮ್ದು ಎವ್ರಿ ಇಯರ್ ಡೆಟ್ ಮುಂದೆ ಹೋಗ್ಬೇಕು. ಇಲ್ಲಿ ಏನು ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಆಗ್ತಾವ ಥರ್ಡ್ ಬಕೆಟ್ ಸೆಕೆಂಡ್ ಬಕೆಟ್ನಾಗ, ಥರ್ಡ್ ಬಕೆಟ್ ಶುಡ್ ಬಿ ಶಿಫ್ಟೆಡ್ ಟು ಸೆಕೆಂಡ್ ಬಕೆಟ್ ಶುಡ್ ಬಿ ಶಿಫ್ಟೆಡ್ ಟು ಫಸ್ಟ್. ಸೊ ದ್ಯಾಟ್ ನಿಮ್ದು ಡೆಟ್ ಜಾಸ್ತಿ ಆಗ್ತದ, ಇನ್ಫ್ಲೇಷನ್ ಬೀಟ್ ಆಗೋಂಗ ನಿಮ್ಮ ಲೈಫ್ ಹೋಗ್ತದ. ನೀವು 85 ವರ್ಷ ಮುಟ್ಟಿದಾಗೋ ಅಟ್ಲೀಸ್ಟ್ ನಿಮ್ಮ ಹೆಂಡತಿಗೆ ಏನೋ ಒಂದು ಬಿಟ್ಟು ಹೋಗ್ತೀರಿ, ಆಕಿನೂ ತನ್ನ ಲೈಫ್ ಮುಗಿಯೋ ತನಕ ಜೀವನ ಮಾಡ್ಬೋದು. ಇಲ್ಲಪ್ಪ ನಾ ಪ್ಯೂರ್ಲಿ FD ಮೇಲೆ ನಂಬ್ಕೊಂಡು ಕೊಡ್ತೀನಿ, ನಾ ಪ್ಯೂರ್ಲಿ ಬಾಂಡ್ ಫಂಡ್ ಮೇಲೆ ನಂಬ್ಕೊಂಡು ಕೊಡ್ತೀನಿ ಅಂತಂದ್ರೆ 10-12 ವರ್ಷಕ್ಕೆ ನಿಮ್ಮದು ರಿಟೈರ್ಮೆಂಟ್ ಫಂಡ್ ಎಕ್ಸಾಸ್ಟ್ ಆಗಿಬಿಡ್ತದೆ. ಆಮೇಲೆ ನೀವು ಸಂಬಡಿ ಮೇಲೆ ಡಿಪೆಂಡೆಂಟ್ ಆಗಬೇಕಾಗ್ತದೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್, ಅಸೆಟ್ ಅಲೋಕೇಶನ್ ಆ್ಯಂಡ್ ಸ್ಟ್ರಾಟಜಿಕ್ ಪ್ಲಾನಿಂಗ್, 3 bucket ಸ್ಟ್ರಾಟಜಿ, ಇವೇನು ನಾನು ಫಾರ್ಮುಲಾಸ್ ಹೇಳಿದೆ, these are going to be very very crucial if you want to lead a retired peaceful life. Otherwise it's very tough. ಸೂಪರ್ ಸರ್. ಈಗ ಇಷ್ಟೊಂದು ವಿಸ್ತಾರವಾಗಿ ಹೇಳಿಕೊಟ್ರಿ. ಈ ಕೆಲವೊಂದೆಲ್ಲ ಏನಂದ್ರೆ ಐ ಓಪನರ್ಸ್ ಅವ ನಮಗೆ. ನಮ್ಮಂಥ ಎಕ್ಸ್ಪೀರಿಯನ್ಸ್ ಇದ್ದವರು ಸರಿ ನಾನು ಕಲೀಲಿಕತ್ತೀನಿ ಇವತ್ತು. ಇವೆಲ್ಲ ಕೆಲವೊಂದು ಬೇಸಿಕ್ಸ್ ನಾವು ಫಾಲೋ ಮಾಡಬೇಕು. ಆ ಯಂಗ್ ಹುಡುಗರಿಗಂತೂ ಇದು ಮಾರ್ಗದರ್ಶನ, ಅಂತಾರ ಕೈಪಿಡಿ ಅಂತ ಹೇಳ್ತಾರಲ್ಲ, ಆ ಥರ ಗೈಡ್ಲೈನ್ಸ್. ಸೊ ಈಗ ನೀವು ಈ ಯುವ ಜನತೆ, ಯಂಗ್ ಜಂಜಿ ಅಂತ ಏನಂದ್ರಲ್ಲ, ಇವರಿಗೆ ಫೈನಲಿ ಇನ್ ಸಮರಿ ಏನು ನೀವು ಸಂದೇಶ ಕೊಡ್ತೀರಿ? ಫೈನಲಿ ಇನ್ ಸಮರಿ ನಾ ಏನು ಸಂದೇಶ ಕೊಡ್ತೀನಿ ಅಂತಂದ್ರೆ, ಅವಾಯ್ಡ್ ಬ್ಯಾಡ್ ಡೆಟ್ಸ್ ಆಸ್ ಫಾರ್ ಆಸ್ ಪಾಸಿಬಲ್, ಕೀಪ್ ಅ ಫ್ರುಗೈಲ್ ಲೈಫ್ ಆಸ್ ಫಾರ್ ಆಸ್ ಪಾಸಿಬಲ್, ಆ್ಯಂಡ್ ಬಿಲ್ಡ್ ಅ ಗುಡ್ retirement corpus, because as you are young at this moment you will not feel, but because in the Indian society today you will have only one kids and those kids may fly out ಅಮೇರಿಕಾನೋ ಬೆಂಗಳೂರು ಎಲ್ಲೋ ಹೋಗ್ತಾರೆ. ನೀವು ಅವತ್ತಿನ ದಿವಸ ರಿಗ್ರೆಟ್ ಮಾಡೋಕ್ಕಿಂತ ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ಫಾರ್ ದ ಪ್ರಿಪ್ರೇಷನ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಎಕ್ಸಲೆಂಟ್. ಭಾಳ ಖುಷಿ ಆಯ್ತು ರೀ ನಿಮ್ದು ಎಲ್ಲ ಅನುಭವಗಳು ಮತ್ತು ನಿಮ್ಮ ವಿಚಾರಗಳು ಇವತ್ತನ್ನೆಲ್ಲ ಕೇಳಿ ನಮ್ಗೆ ಭಾಳ ಖುಷಿ ಆಯ್ತು. ನಮ್ಮ ಯುವ ಜನತೆಗೆ ಭಾಳ ಹೆಲ್ಪ್ ಆಗ್ತಾವೆ ಇವೆಲ್ಲ. ಸೊ ತುಂಬ ಧನ್ಯವಾದಗಳು. ಭಾಳ ನಾನು ಕರೆಸಿದ್ದಕ್ಕೂ ತುಂಬ ಧನ್ಯವಾದಗಳು ಚಿದಂಬರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕ.